ಮಾನ್ವಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಕಾರ್ಮಿಕರಿಗೆ ತಮ್ಮ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಇನ್ನು ಕಾರ್ಮಿಕರು ಶೋಷಣೆಗೊಳಗಾದಾಗ ಕಾನೂನಾತ್ಮಕವಾಗಿ ನ್ಯಾಯ ಪಡೆಯುವ ಹಾದಿಯನ್ನ ಈ ಕಾರ್ಯಕ್ರಮವು ವಿವರಿಸಿದ್ರೆ, ಕಾರ್ಯಕ್ರಮವನ್ನ ಉದ್ಘಾಟಿಸಿದ ನ್ಯಾಯಾಧೀಶರಾದ ಆನಂದ್ ಹೆಚ್ ಕಣ್ಣೂರು ಅವರು ಮಾತನಾಡಿ, ಕಾರ್ಮಿಕರು ತಮ್ಮ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳುವುದು ಅತಿ ಮುಖ್ಯ. ಇನ್ನು ಕೆಲಸದ ಸ್ಥಳಗಳಲ್ಲಿ ಯಾವುದೇ ರೀತಿಯ ಶೋಷಣೆ ನಡೆದ್ರೆ ಕಾರ್ಮಿಕರು ಮೌನವಾಗಿರಬಾರದು. ಕಾರ್ಮಿಕರ ಇಲಾಖೆಯ ಮೂಲಕ ಅಥವಾ ಕಾನೂನು ಸೇವಾ ಸಮಿತಿಯನ್ನ ಸಂಪರ್ಕಿಸಿ ಕಾನೂನಾತ್ಮಕವಾಗಿ ನ್ಯಾಯ ಪಡೆಯಲು ಅವಕಾಶವಿದೆ ಎಂದು ಸಲಹೆ ನೀಡಿದರು. ಇನ್ನು ಕಾರ್ಮಿಕ ಇಲಾಖೆಯ ನಿರೀಕ್ಷಕ ಮಲ್ಲಪ್ಪ ದೊರೆ ಅವರು ಮಾತನಾಡುತ್ತಾ, ಕಾರ್ಮಿಕರಿಗೆ ನ್ಯಾಯ ಸಿಗಬೇಕು ಎಂದು ದಶಕಗಳ ಹಿಂದೆಯೇ ದೊಡ್ಡ ಹೋರಾಟವೇ ನಡೆದಿತ್ತು. ಅಂದಿನ ಹೋರಾಟದ ಫಲವೇ ಇಂದಿನ ಕಾರ್ಮಿಕ ಕಾನೂನುಗಳು ಮತ್ತು ಹಕ್ಕುಗಳು. ನಮ್ಮ ಇಲಾಖೆಯಿಂದ ಕಾರ್ಮಿಕರಿಗೆ ದೊರೆಯಬೇಕಾದ ಎಲ್ಲ ಸೌಲಭ್ಯಗಳನ್ನ ಯಾವುದೇ ತಾರತಮ್ಯವಿಲ್ಲದೆ ನ್ಯಾಯಸಮ್ಮತವಾಗಿ ತಲುಪಿಸಲು ನಾವು ಬದ್ಧರಿದ್ದೇವೆ ಎಂದು ಭರವಸೆಯನ್ನ ನೀಡಿದರು. ಈ ಕಾರ್ಮಿಕರ ದಿನಾಚರಣೆ ಯಾಕೆ ಮಾಡ್ತಾರೆ ಈ ಶೋಷಿತ ವರ್ಗ ಆಗಿರ್ತದೆ. ಕಾರ್ಮಿಕರು ಶೋಷಿತ ವರ್ಗ ಆಗಿತ್ತು. ಬಹಳ ಶ್ರಮ ಪಡ್ತಿದ್ರು. ಅವ್ರನ್ನ ಶಿಕ್ಷಣ ದುಡಿಸ್ಬಿಡ್ತಿದ್ರು. 8 ತಾಸು ಬಿಟ್ಟು 8 ತಾಸು 16 ತಾಸು 20 ತಾಸು ಬಿಟ್ಟು ಇದು ಬೇರೆ ಬೇರೆ ದೇಶಗಳಲ್ಲಿ ಇದೆ ಅಂತಿಲ್ಲ. ಆ ನಿಟ್ಟಿನಲ್ಲಿ ಅವ್ರು ದಂಗೆ ಇದ್ರು. ದಂಗೆ ಇದ್ದಾಗ ಸ್ಟ್ರೈಕ್ ಮಾಡಿದಾಗ ಅದು 16 ತಾಸಿಂದ 8 ತಾಸಿಗೆ ಬಂದರು. ಅದು ಬೇರೆ ದೇಶಗಳಲ್ಲಿ ಚಿಕ್ಕಗಳಲ್ಲಿ ಆಯ್ತು. ಅವ್ರು ತಮ್ಮ ಹಕ್ಕುಗಳಿಗೆ ಹೋರಾಟ ಮಾಡಿದ್ರು. ಆದ್ರೆ ಎಲ್ಲ ಕಡೆ ಕೂಡ ಈ ಕಾರ್ಮಿಕರ ದಿನಾಚರಣೆ ಒಂದೇ ತಾರೀಕು ಮಾಡೋದು ಮತ್ತು 8 ತಾಸುಗಳ ಕಟ್ಟುನಿಟ್ಟಿನ ಪಾಲನೆ ಮಾಡಿದ್ರು. 8 ಅವರ್ಸ್ ಮಾಡಿದ್ರು. ಅವಾಗ ಮೊದಲಿನ ಇರಲಿಲ್ಲ. ಈಗ ಕಾರ್ಮಿಕರು ನಮ್ಮ ದೇಶದ ಬೆನ್ನೆಲುಬು. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಈ ಕಾರ್ಮಿಕರು ಒಂದು ಏನು ಮಾಡೋಕ್ಕಾಗಲ್ಲ. ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಕಾರ್ಮಿಕರು ಬೇಕು, ಒಂದು ಹಾಸ್ಪಿಟಲ್ ಕಟ್ಟಬೇಕಾದ್ರೂ ಕಾರ್ಮಿಕರು ಬೇಕು, ಕೋರ್ಟ್ ಕಟ್ಟಬೇಕಾದ್ರೂ ಕಾರ್ಮಿಕರು ಬೇಕೆ. ಅವೆಲ್ಲ ಕೂಡ ಈ ಕಾರ್ಮಿಕರು ನಡೆಯಂಗಿಲ್ಲ. ನಾವು ಕಾರ್ಮಿಕರಿಗೆ ಗೌರವ ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ನಮ್ಮ ಸಂವಿಧಾನದಲ್ಲೇ ಅವರು ಕಾರ್ಮಿಕರಿಗೆ ಗೌರವ ನೀಡಿದ್ದಾರೆ. ಆ ಹಂತದಲ್ಲಿ ಆ ಸಂವಿಧಾನದ ಅಡಿಯಲ್ಲಿ ಬಹಳಷ್ಟು ಕಾನೂನುಗಳು ಬಂದಿದ್ದಾವೆ. ಲೇಬರ್ಗಳಿಗೆ ಸಂಬಂಧಪಟ್ಟಂಗೆ, ಕಾರ್ಮಿಕರಿಗೆ ಸಂಬಂಧಪಟ್ಟಂಗ ಈಗ ಸಮಾನ ಕೆಲಸಕ್ಕೆ ಸಮಾನ ಪೇಮೆಂಟ್ ಮತ್ತು ಅವ್ರಿಗೆ 8 ಅವರ್ಸ್ ಕೆಲಸದ ಮಿತಿ, ಕೆಲಸದಾಗ ಅವ್ರಿಗೆ ಸೇಫ್ಟಿ ಇರಬೇಕು. ಈಗ ಕೆಲಸ ಸೇಫ್ಟಿ ಇರಬೇಕು ಮತ್ತು ಅವ್ರಿಗೆ ಗೌರವವಾಗಿ ನೋಡ್ಕೋಬೇಕು. ಅವ್ರನ್ನ ಹೀಗೆಲ್ಲ ಬಹಳಷ್ಟು ಕಾಯ್ದೆಗಳು ಬಂದಿದ್ದಾವೆ. ಏನಿದಾವೆ ಅವನ್ನ ಯಾವ ರೀತಿ ನಾವು ಪ್ರಶ್ನೆ ಮಾಡಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಏನಂದ್ರೆ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಸೂಪರ್ ಮಾರ್ಕೆಟ್ ಇದೆ. ಸೂಪರ್ ಮಾರ್ಕೆಟ್ ಅಂದ್ರೆ ಸೂಪರ್ ಮಾರ್ಕೆಟ್ ಒಂದೇ ಅಲ್ಲ, ಬಟ್ಟೆ ಅಂಗಡಿ ಆಗಿರ್ಬೋದು, ಇನ್ನಿತರ ಪ್ರದೇಶಗಳಲ್ಲಿ ನಿಮ್ಗೆ ಬಿಡಿಸ್ಕೋದ್ರೆ ಖಾಸಗಿ ವಲಯದಲ್ಲಿ ಬಿಡಿಸ್ಕೋಬೇಕಂದ್ರೆ ಅವ್ರು ಫಸ್ಟ್ ನಿಮ್ಗೆ ಆದೇಶ ಪ್ರತಿ ಕೊಡ್ಬೇಕು. ನೀವು ಹೇಳ್ತೀರಿ, ಸಣ್ಣ ಹುಡುಗರು ಹೇಳ್ಬಿಡ್ತೀರಿ, ನಾವು ಬಟ್ಟೆ ಅಂದ್ರೆ ಮೇಜರ್ ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋಗ್ತಾರ, ಕಳ್ಸಿಕೊಡ್ತೀವಿ ದುಡ್ಡಕ್ಕೆ. ದುಡ್ಡ ತಕ್ಷಣ ಅವರಿಗೆ ಎಷ್ಟು ಕೊಡ್ತಾರ ಅಂದ್ರೆ ಕನಿಷ್ಠ ವೇತನ ಅಧಿನಿಯಮದ ಪ್ರಕಾರ ಪ್ರತಿಯೊಬ್ಬರಿಗೆ ಕನಿಷ್ಠ ಅಂದ್ರೆ 15,000 ಕೊಡ್ಬೇಕು ವೇತನ ಅಂತ ಐತಿ. ಯಾವುದೇ ವಲಯದಲ್ಲಿ ಕನಿಷ್ಠವಾಗಿ 15,000 ಕೊಡ್ಬೇಕು. ಅದೇ ರೀತಿಯಾಗಿ ನೇಮಕಾತಿ ಆದೇಶ ಕೊಡ್ಬೇಕು. ಸೂಪರ್ ಮಾರ್ಕೆಟ್ ಅಲ್ಲಿ ಯಾರೋ ಹುಡುಗ ಕೆಲಸ ಮಾಡ್ತಾನಂದ್ರೆ ಅವನಿಗೆ ಅವ್ರು ಕರ್ಕೊಂಡು ತಿನ್ನೋದ್ರಿಂದ ನೇಮಕಾತಿ ಆದೇಶ ಇರ್ಬೇಕು. ಮತ್ತೆ ಅವರು ಶಾಪ್ ಅಲ್ಲಿ ಲೆಡ್ಜರ್ ಮತ್ತೆ ಅವ್ರ ಅಟೆಂಡೆನ್ಸ್ ಅನ್ನು ಸಹಿತ ಮೇಂಟೈನ್ ಮಾಡಿರ್ಬೇಕು. ಅದಲ್ಲದೆ ವಾರಕ್ಕೆ ಒಂದ್ಸಲ ಕಂಪಲ್ಸರಿ ರಜೆ ಕೊಡ್ಬೇಕು. ಆದ್ರೆ ಕೆಲವೊಂದು ಅಂಗಡಿಗಳಲ್ಲಿ ರಜೆಗಳೇ ಕೊಡಲ್ಲ, ತಿಂಗಳಿಗೆ ಒಂದ್ಸಲ ರಜೆ ಕೊಡ್ತಾರ. ಇದೆಲ್ಲ ಏನಾದ್ರು ಆದ್ರೆ ಅದು ಕಾನೂನು ಹಕ್ಕಿನ ಉಲ್ಲಂಘನೆ ಸಹಿತ ಆಗ್ತದೆ. ಲೇಬರ್ ಆಕ್ಟ್ ಇದು ಉಲ್ಲಂಘನೆ ಆಗ್ತದ. ಎಷ್ಟೋ ಕೇಸ್ಗಳು ನಮ್ಮಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಅವರೇ ಫೈಲ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಇದು ನೇಮಕಾತಿ ಆದೇಶ ಏನಿದೆ ಅಲ್ಲ, ಇದು ಕಂಪಲ್ಸರಿ. ಇದು ವೈಲೇಷನ್, ಇದು ಉಲ್ಲಂಘನೆ ಆದ್ರೆ ಸಹಿತ ಕಾನೂನಿನ ಪ್ರಕಾರ ಅಪರಾಧ ಅದು. ಅದೇ ರೀತಿಯಾಗಿ ಅವ್ರಿಗೆ ವಾರಕ್ಕೊಂದ್ಸಲ ರಜೆ ಕೊಡೋದು ಅವ್ರದ್ದು ಕಾನೂನುಬದ್ಧ ಹಕ್ಕು. ತಿಂಗಳಲ್ಲಿ 4 ದಿನ ರಜೆ ಕೊಡ್ಬೇಕು. ಸಂಡೇ ಆಗಿ ಯಾವ್ದೇ ಒಂದಿನ, ವಾರಕ್ಕೆ ಒಂದಿನ ರಜೆ ಕಂಪಲ್ಸರಿ ಕೊಡ್ಬೇಕು. ಇದೇ ರೀತಿ ಅಲ್ಲದೆ ನಿಮ್ಗೆ ಗೊತ್ತಿರೋ ಪ್ರಕಾರ ಜಾಸ್ತಿ 8 ತಾಸಿನ ಜಾಸ್ತಿ ದುಡಿಮೆ ಮಾಡ್ಕೊಂಡಲ್ಲಿ ಓವರ್ ಟೈಮ್ ಅಲ್ಲಿ ಅವ್ರಿಗೆ ಅದಕ್ಕೆ ಸಂಬಂಧಿಸಿದಂತೆ ಹಣವನ್ನು ಪರಿಹಾರವನ್ನು ಕೊಡ್ಬೇಕಾಗಿರ್ತದ. ಆ ಶಾಪಿಗೆ ಸಂಬಂಧಿಸಿದ್ರು ಯಾರು ದುಡಿಸ್ಕೊಂತಿರ್ತಾರೆ. ಅದೇ ರೀತಿ ಆ ಶಾಪ್ ನಲ್ಲಿ ಕೆಲಸ ಮಾಡ್ತಿರೋ ಮಹಿಳೆಯರಿಗೆ, ಅಂದ್ರೆ ಪುರುಷರಿಗೆ ಇಷ್ಟ ಆಯ್ತು, ಮಹಿಳೆಯರಿಗೆ ಅಂದ್ರೆ ಏನಾದ್ರು ಡೆಲಿವರಿ ಆದಂತ ಸಂದರ್ಭದಲ್ಲಿ ಅವ್ರಿಗೆ ಏನು ಹಕ್ಕುಗಳು, ಜಾಬಿಗೆ ಬಂದ್ರೆ ಯಾವ ರೀತಿ ಹಕ್ಕುಗಳು ಸಿಗ್ತಾ ಇತ್ತು, ಯಾವ ರೀತಿ ವೇತನ ಸಿಗ್ತಾ ಇತ್ತು, ಅದೇ ರೀತಿಯಾಗಿ ವೇತನವನ್ನು ಸಹಿತ ಅವ್ರು ಬರ್ದೇ ಇದ್ರೆ ಅವರಿಗೆ ವೇತನವನ್ನು ಕೊಡ್ಬೇಕಾಗ್ತದ. ಇದು ಅನೇಕವಾಗಿ ಎಷ್ಟೋ ಶಾಪ್ಗಳಲ್ಲಿ ಕಂಪ್ಲೇಂಟ್ಸ್ ಬಂದಿದ್ದಾವೆ. ನಮ್ಗೆ ವಾರಕ್ಕೊಂದ್ಸಲ ರಜೆನೂ ಕೊಡಲ್ಲ, ನಮ್ಮಲ್ಲಿ ನೇಮಕಾತಿ ಆದೇಶ ಇಲ್ಲ, ಬಂದು ಕನ್ಸಲ್ಟ್ ಮಾಡಿದಲ್ಲಿ ಅವರಿಗೆ ವಿಚಾರಿಸಲ್ಲ, ಯಾಕೆ ಹಿಂಗಲ್ಲ. ಅದೇ ರೀತಿಯಾಗಿ ಪ್ರತಿಯೊಬ್ಬ ಅಣ್ಣ ತಮ್ಮಂದಿರು, ಅಪ್ಪಂದಿದ್ರು ಯಾರಿಗೂ ಎಲ್ಲರಿಗೂ ಉದ್ಯೋಗ ಸ್ಥಳದಲ್ಲಿ ಸಲಕರಣೆಗಳು ಅವಶ್ಯಕತೆ. ಬಹಳಷ್ಟು ಕಾರ್ಮಿಕರಿಗೆ
ಒಂದು ರಕ್ಷಣೆ ಮಾಡೋದ್ರ ಸಲುವಾಗಿ ಗುತ್ತಿಗೆದಾರರು ಇರ್ತಾರೆ, ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಟರ್ ಯಾರು ಇರ್ತಾರೆ, ಅವರು ನಿಮಗೆ ಸಲಕರಣೆಗಳನ್ನು ನೀಡಬೇಕಾಗುತ್ತೆ. ಒಂದು ಕಾರ್ಮಿಕ ಕಟ್ಟಡ